ನಮ್ಮ ಎಲ್ಲ ಸಬ್ಸ್ಕ್ರೈಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಲೈಕು, ಕಮೆಂಟ್ಸು, ಶೇರು ನಮ್ಮನ್ನು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ಉತ್ಸಾಹ ತುಂಬಿತು. ಹಾಗೆಯೇ ನಾವು 10,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಕೂಡ ಮಾಡ್ಕೊಂಡ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನೀವೇನೆ. ಇನ್ನೂ ಇದೇ ರೀತಿಯೇ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಾಕ್ತೀವಿ. ಹೀಗೆ ಡೈಲಿ ಅಪ್ಡೇಟ್ಸ್ ಕೂಡ ನಾವು ಕೊಡ್ತಾನೆ ಇರ್ತೀವಿ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಪ್ರತಿ ಹೆಜ್ಜೆಯಲ್ಲೂ ನೀವು ಕೂಡ ನಮ್ಮ ಜೊತೆಲಿದ್ದೀರಾ. ಸೊ ನಿಮ್ಮ ಸಹಕಾರ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ಇನ್ನು ಮುಂದೇನೂ ಇದೇ ರೀತಿಯೇ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 15/3/2025 ಶನಿವಾರ. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದು ವೀಕಿಂದನೂ ಈರುಳ್ಳಿ ರೇಟು ತೀರಾ ಕಡಿಮೆ ಆಗಿದೆ. ಅಂದರೆ ಒಂದು 18-19 ರೂಪಾಯಿ ಪರ್ ಕೆಜಿ ನಿಮಗೆ ಸಿಗ್ತಾ ಇದೆ. ಟಾಪ್ ರೇಟೇನೆ 18, 19, 20 ಇದೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅಂತೂ ಫಸ್ಟ್ ಕ್ಲಾಸ್ ಈರುಳ್ಳಿ ಬಂದಿದೆ. ಯಾಕಂದರೆ ತುಂಬ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ. ಸೊ ಯಾರಿಗಾದರೂ ಬೇಕು ಅಂತ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟ್ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿನ್ನೆ ಮೊನ್ನೆ ಎಲ್ಲ 4, 5, 6 ರೂಪಾಯಿಯಿಂದ ಕೆಜಿ ಸಿಗ್ತಾ ಇತ್ತು. ಈರುಳ್ಳಿ 1 ಕೆಜಿಗೆ 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿಂದ ಸಿಗ್ತಾ ಇತ್ತು. ಇವತ್ತಿನ ರೇಟ್ನ ನಾವು ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆಜಿ ಇದೆ. 16 ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1640 ರೂಪಾಯಿಗೆ ನಿಮಗಿದು ಸಿಗತ್ತೆ. ಈರುಳ್ಳಿ ಕೂಡ ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಡ್ರೈ ಆಗಿದ್ದಾವೆ. ಬಿಗ್ ಸೈಜಲ್ಲಿರುವಂಥ ಈರುಳ್ಳಿ ಇದು ನಿಮಗೆ ಕೇವಲ 10 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದು 1 ಕ್ವಿಂಟಲ್ಗೆ 1,000 ರೂಪಾಯಿಗೆ ಸಿಗತ್ತೆ. ನೋಡ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿದ್ದಾವೆ. ಮೀಡಿಯಮ್ ಸೈಜಲ್ಲಿರುವಂತಹ ಈರುಳ್ಳಿ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆಜಿ ಇದೆ. 16 ರುಪೀಸ್. ಇದು 1 ಕ್ವಿಂಟಲ್ಗೆ 1650 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಇದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ಸಿಗುತ್ತೆ. ಸೊ ಇದೇ ಟಾಪ್ ರೇಟಲ್ಲಿರುವಂತಹ ಈರುಳ್ಳಿ 18 ರೂಪಾಯಿ ಪರ್ ಕೆಜಿ. 18 ರೂಪಾಯಿ ಟಾಪ್ ರೇಟ್ ಇವತ್ತಿನ ರೇಟು. ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಮತ್ತು ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿಗೆ 18 ರೂಪಾಯಿ ಟಾಪ್ ರೇಟ್ ಬಂದಿದೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ರೇಟ್ ಬಂದುಬಿಟ್ಟು 18 ರೂಪಾಯಿ. ನಿಮಗೆ ಈ ಪರ್ ಕೆಜಿ 10 ರೂಪಾಯಿಂದ ಸ್ಟಾರ್ಟ್ ಆದರೆ ಸೊ ನೆಕ್ಸ್ಟ್ 18 ರೂಪಾಯಿ ತನಕನೂ ಟಾಪ್ ರೇಟ್ ಇದೆ. ಸೊ ನೋಡಿಕೊಂಡು ನೀವು ತೊಗೊಬಹುದು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 55 ರೂಪಾಯಿ ಕೆಜಿ ಇದೆ. 55 ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ಇದು ಕೂಡ ಮೀಡಿಯಮ್ ಸೈಜಲ್ಲಿ ಇದ್ದಾವೆ ಬೆಳ್ಳುಳ್ಳಿ. ನೋಡ್ಕೊಂಡು ನೀವು ತೊಗೊಳ್ಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 65 ರೂಪಾಯಿ ಕೆಜಿ ಇದೆ. 65 ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ಸೊ ನೋಡಿಕೊಂಡು 1 ಕ್ವಿಂಟಲ್ ನೋಡ್ಕೊಂಡು ತೊಗೊಳ್ಬಹುದು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿ ಕೆಜಿ ಇದೆ. 80 ರುಪೀಸ್ ಪರ್ ಕೆಜಿ. ಇವು ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ. ಸೊ ಇವತ್ತಿನ ಹೈಯೆಸ್ಟ್ ರೇಟು ಬೆಳ್ಳುಳ್ಳಿ ಬಂದು 80 ರೂಪಾಯಿ ಇದೆ. ಸೊ 60, 55, 60 ರೂಪಾಯಿಂದ ಸ್ಟಾರ್ಟ್ ಆಗಿರೋದು 80 ರೂಪಾಯಿ ತನಕನೂ ಇದೆ ಬೆಳ್ಳುಳ್ಳಿ ರೇಟು. ಸೊ ನೋಡಿಕೊಂಡು ನೀವು ತೊಗೊಳ್ಬಹುದು. ವಿಡಿಯೋನ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಲೈಕ್ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಇವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 24 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2400 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ 30 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಶುಂಠಿ ಕೂಡ ಬಿಗ್ ಸೈಜಲ್ಲಿರುವಂಥ ಶುಂಠಿ ಇದ್ದಾವೆ, ಚೆನ್ನಾಗಿರುವಂಥ ಶುಂಠಿ ಇದ್ದಾವೆ. ಈ ಶುಂಠಿಗೆ 36 ರೂಪಾಯಿ ಕೆಜಿ ಇದೆ. 36. ಇದು 1 ಕ್ವಿಂಟಲ್ಗೆ 3600 ರುಪೀಸ್ಗೆ ಸಿಗ್ತಾ ಇದೆ. 3600 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಇವತ್ತಿನ ಟಾಪ್ ರೇಟು ನಿಮಗೆ 36 ಇದೆ. ಸೊ 25, 26 ಹಿಂಗೆ ಸ್ಟಾರ್ಟ್ ಆದರೆ ನಿಮಗೆ 30, 36 ತನಕನೂ ಟಾಪ್ ರೇಟ್ ಸಿಗುತ್ತೆ. ಸೊ ನೋಡಿಕೊಂಡು ನೀವು ತಗೊಳ್ಬಹುದು. ಶುಂಠಿ ರೇಟ್ ಕೂಡ ಒಂದು ಲೆವೆಲ್ಲಿಗೆ ಇದೆ ಇವತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರ್ಬೋದು. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. 11 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ನೋಡ್ಬೋದು ಆಲೂಗಡ್ಡೆ ಕೂಡ ಚೆನ್ನಾಗಿರೋಂತಹ ಆಲೂಗಡ್ಡೆನೇ ಇದ್ದಾವೆ.
ಜಾಸ್ತಿ ವೀಡಿಯೋಗಳನ್ನ ಹಾಕ್ತಾ ಇಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆ ವೀಡಿಯೋಗಳನ್ನ ಹಾಕಿದ್ದೀನಿ. ಇವತ್ತಿನ ಆಲೂಗಡ್ಡೆ ಟಾಪ್ ರೇಟು 11, 12, 13 ಈ ರೇಂಜಲ್ಲೇ ಇದೆ. ಸೊ ಬೇಕಾದರೆ ನೀವು ತಗೊಳ್ಬಹುದು. ಯಶವಂತಪುರ ಮಾರ್ಕೆಟ್ಗೆ ನೀವು ಡೈರೆಕ್ಟಾಗಿ ಬರಬೇಕು ಅಂದರೆ ರೈಲ್ವೆ ಸ್ಟೇಷನ್ನು ಅಥವಾ ಯಶವಂತಪುರ ಬಸ್ ಸ್ಟ್ಯಾಂಡ್ಗೆ ಬಂದರೆ ಯಶವಂತಪುರ ಮಾರ್ಕೆಟ್ಗೆ ನೀವು ಬರ್ಬೋದು. ಅಲ್ಲಿಂದ ನಿಯರು ನೀವು ವಾಕೇಬಲ್ ನಡ್ಕೊಂಡು ಕೂಡ ಬರ್ಬೋದು. ಮಾರ್ನಿಂಗ್ 9 o'clock ಒಳಗಡೆ ಇರಬೇಕು. ಭಾನುವಾರ ಮಾತ್ರ ರಜೆ ಇರುತ್ತೆ, ಸಂಡೇ ಮಾತ್ರ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ. ಭಾನುವಾರ ಮಾತ್ರ ಬರೋಕ್ಕೆ ಹೋಗಬೇಡಿ. ವೀಕ್ ಡೇಸಲ್ಲಿ ಯಾವ ದಿನ ಬಂದ್ರೂ ಯಶವಂತಪುರ ಮಾರ್ಕೆಟು ಓಪನ್ನಲ್ಲೇ ಇರುತ್ತೆ. ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೀವು ತಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಒಳ್ಳೆ ಕ್ವಾಲಿಟಿಲಿರುವಂತಹ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿನ ಕಳಿಸ್ಕೊಡ್ತಾರೆ. ಹಾಗೆ ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಾದರೂ ರೈತರು ಕೂಡ ಅವರಿಗೆ ಸಹ ನಿಮಗೆ ಮಾರಬೇಕು ಅಂದ್ರೂ ಇವರು ಹೆಲ್ಪ್ ಮಾಡ್ತಾರೆ. ಇವಾಗ ನಮ್ಮ ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಇವಾಗ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ 39,344 ಚೀಲ ಬಂದಿದೆ. ಆಲೂಗಡ್ಡೆ 17,490 ಚೀಲ ಬಂದಿದೆ. ಬೆಳ್ಳುಳ್ಳಿ 5,704 ಚೀಲ ಬಂದಿದೆ. ಶುಂಠಿ 352 ಚೀಲ ಬಂದಿದೆ. ಸೊ ಟೋಟಲ್ ಎಷ್ಟು ಬಂದಿದೆ ಅಂತ ನೋಡ್ಬೋದು, ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತಲೂ ಕೂಡ ನೀವು ನೋಡ್ಕೊಳ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು, ಕಮೆಂಟು, ಶೇರ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗೂ ಹಾಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾಳೆ ರಜೆ ಇದೆ, ಸಂಡೇ ರಜೆ ಇದೆ ಯಶವಂತಪುರ ಮಾರ್ಕೆಟ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ಸೋಮವಾರ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.